ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ರಂಜಿತ್ ವ್ಲಾಗ್ಸ್. ನಾನು ನಿಮ್ಮ ಲಾವಣ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾವು ಒಂಚೂರು ಹೊರಗಡೆ ಒಂದು ಸಣ್ಣ ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಟ್ರಿಪ್ಪಿಗೋಸ್ಕರ ನಾನು ಸುಮಾರು ಸಲ ರಂಜಿತ್ ಹತ್ರ ಜಗಳ ಮಾಡಿದ್ದು ಉಂಟು. ಹೋಗೋಣ ಅಂತ ಹೇಳಿ ಅದು ಏನಾಯಿತು ಅಂತಂದರೆ ಮುಂದಾಕ್ಕೊಂಡೇ ಬರ್ತಾ ಇತ್ತು. ಅದು ಹೇಳ್ತಾರಲ್ವ, ದೇವ್ರ ಆಜ್ಞೆ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ, ಮತ್ತು ಅವ್ರ ಆಶೀರ್ವಾದ ಇಲ್ಲದೆ ನಾವೆಲ್ಲೂ ಹೋಗೋಕ್ಕಾಗಲ್ಲ ಅಂತ ಹೇಳಿ. ಸೊ ಹಂಗಾಗಿ ಅದು ಪೋಸ್ಟ್ಪೋನ್ ಆಗ್ತಾನೆ ಇತ್ತು. ಬೇರೆ ಜಾಗಕ್ಕೆಲ್ಲ ಹೋಗಬೇಕು ಅಂತಂದರೆ ಹೋಗ್ತಾ ಇದ್ವಿ, ಬಟ್ ಈ ಜಾಗಕ್ಕೆ ತುಂಬಾ ಡಿಲೇ ಆಗ್ತಾ ಇತ್ತು. ಸೊ ಅದು ಯಾವ ಜಾಗ ಅಂತಂದರೆ ಶೃಂಗೇರಿ. ಚಿಟ್ಟುಗೆ ಅಕ್ಷರಾಭ್ಯಾಸ ಮಾಡಿಸೋದು. ಅವಾಗೆಲ್ಲ ಇದು ಅಷ್ಟೊಂದು ಯಾರಿಗೂ ಗೊತ್ತಿರಲಿಲ್ಲ. ಮಾಡಿಸ್ತಿರ್ಲಿಲ್ವೋ ನನಗೆ ಗೊತ್ತಿಲ್ಲ. ಬಟ್ ಇವಾಗ ಅಂದರೆ ಅವಳ ವಿಚಾರದಲ್ಲಿ ನಾನು ಎಲ್ಲ ವೀಡಿಯೋಗಳಲ್ಲಿ ಹೇಳೋ ಹಾಗೆ, ಅವಳಿಗೆ ಏನು ಒಳ್ಳೇದು ಮಾಡಬೇಕು, ಏನಾದರೂ ಒಳ್ಳೇದಾಗತ್ತೆ ಅನ್ನೋದಾದರೆ ಅದಕ್ಕೆ ನಾನು ಏನೇ ಆದರೂ ಕಾಂಪ್ರಮೈಸ್ ಆಗಲ್ಲ. ರಂಜಿತ್ಗೆ ಹೆಂಗಾದರೂ ಮಾಡಿ ಅವ್ರ ಹತ್ರ ಜಗಳನಾದರೂ ಕಾಡಿಕೊಂಡು ನಾನು ಅದನ್ನು ಮುಗಿಸ್ತೀನಿ. ಸೊ ಹಂಗಾಗಿ ಕೊನೆಗೂ ಈ ದಿನ ಬಂತು. ಅದು ಖುಷಿ ನನಗೆ. ಸರಿ ಅಂತ ಹೇಳಿ ನೈಟೇ ಹೋಗೋಣ, ಮಾರ್ನಿಂಗಲ್ಲಿ ಬೇಗ ರೆಡಿಯಾಗಿ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಅಂದ್ಕೊಂಡ್ವಿ. ಸೊ ಇಲ್ಲಿ ಹೋಗಿದ್ದು ರಂಜಿತ್ ಮತ್ತು ನಾನು, ರಂಜಿತ್ ತಂಗಿ ಮತ್ತು ನನ್ನ ತಂಗಿ 4 ಜನ, ಚಿಟ್ಟು ಸೇರಿಸ್ಕೊಂಡು 5 ಜನ. ಹಾಗೆ ಹೋಗ್ತಾ ಚಿಟ್ಟುಗೆ ಹೊಸ ಬಟ್ಟೆನ ತೊಗೊಂಡು ಬಿಟ್ವಿ. ಇಲ್ಲಿ ಒಂದು 12:15 ಆಗಿತ್ತಲ್ವ. ಸೊ ಇಲ್ಲೇ ಒಂದು ಪೆಟ್ರೋಲ್ ಬಂಕ್ ಹತ್ರ ಸೈಡ್ಗೆ ಹಾಕ್ಕೊಂಡು ಅಲ್ಲಿ ಸ್ವಲ್ಪ ತಿದ್ಬಿಟ್ಟು ಹಾಗೇ ಬಂದ್ವಿ. ಅಲ್ಲೋಗಿ ಸೇರೋದು ಒಂದು ಬೆಳಗಿನ ಜಾವ 5 ಗಂಟೆ ಆಗಿತ್ತು. 4:05 ಗಂಟೆ ಆಗಿತ್ತು. ರೂಮ್ಗಳೇ ಸಿಗ್ತಾ ಇಲ್ಲ. ಇದಕ್ಕೇ ನನ್ನ ತಂಗಿ 1 ಮಂತ್ ಬ್ಯಾಕ್ ಬಂದಿದ್ಲು, ನಮ್ಮ ಅಕ್ಕನ ಮಗಳದ್ದು ಅಕ್ಷರಾಭ್ಯಾಸ ಇದ್ದಾಗ. ಆವಾಗೆಲ್ಲ ಅವರೇ ಬಂದು ಕೇಳ್ಕೊಳ್ಳೋರಂತೆ, ರೂಮ್ ಇದೆ ಅಂತ. ಬಟ್ ನಮಗೇನಾಯಿತು ಅಂತಂದರೆ, ಅಲ್ಲಿ ಹೋಗಿದ್ದೀವಿ, ಒಂದು ರೂಮು ಇಲ್ಲ, ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ನನಗೆ ಫುಲ್ಲು ಟ್ರಾವೆಲ್ ಮಾಡಿ ಸುಸ್ತು ಬೇರೆ ಆಗಿತ್ತು. ದಾರಿ ಬೇರೆ ಹೆಂಗಿತ್ತು ಗೊತ್ತಾ, ನಿಜ ಸಖತ್ ಭಯ ಆಗ್ತಾಯಿತ್ತು. ಆ ಥರ ಇತ್ತು ಆ ದಾರಿ. ಟ್ರಾವೆಲ್ ಮಾಡಿ ರಂಜಿತ್ಗಂತೂ ಫುಲ್ಲು ಸುಸ್ತಾಗ್ಬಿಟ್ಟಿದ್ರು ಪಾಪ. ಒಬ್ಬರೇ ಅಷ್ಟು ದೂರ ಡ್ರೈವಿಂಗ್ ಮಾಡಿದ್ದು. ಇನ್ನು ನಾವೆಲ್ಲ ಹಾಗೆ ಇದ್ದಿದ್ದು. ಸರಿ ಅಂತ ಹೇಳಿ ಬಂದ್ವಿ. ಅದು ಯಾವುದೋ ಒಂದು ಚಿಕ್ಕ ರೂಮ್ ಸಿಕ್ತು. ಕೊನೆಗೂ ಆ ರೂಮಲ್ಲೇ ಉಳ್ಕೊಂಡು ಬೆಳಗ್ಗೆ ಎಲ್ಲ ರೆಡಿಯಾಗಿ ಒಂಚೂರು ಟಿಫನ್ ಅಲ್ಲೇ ಮಾಡಿಕೊಂಡು, ನಾವೆಲ್ಲಿ ಉಳಿದಿದ್ವೋ ಅಲ್ಲೇ ಟಿಫನ್ ಕೊಡ್ತಿದ್ರು, ಅಲ್ಲೇ ಟಿಫನ್ ಮಾಡಿಕೊಂಡು ಹೊರಟ್ವಿ ನಾವು ದೇವಸ್ಥಾನದ ಕಡೆಗೆ. ಅಲ್ಲಿ ಹೋದಾಗ ಇಲ್ಲಿ ಏನಂದರೆ ಏನೂ ಗೊತ್ತಿಲ್ಲ ನಮಗೆ, ಫಸ್ಟ್ ಟೈಮ್ ಬಂದಿರೋದಲ್ವ. ಸೊ ಇದನ್ನು ಯಾವ ಥರ ಮಾಡಿಸಿರೋದನ್ನು ನಾವು ಯಾವತ್ತೂ ನೋಡಿಲ್ಲ. ಹಾಗಾಗಿ ಕೇಳ್ಕೊಂಡು ಮುಂದಕ್ಕೆ ಹೋದ್ವಿ. ಅಲ್ಲಿ ಟೋಕನ್ ರಿಸೀವ್ ಮಾಡಬೇಕಿತ್ತು. ಜನ ಅಂದರೆ ಸಿಕ್ಕಾಪಟ್ಟೆ ಜನ. ಆವಾಗ ಅನ್ನಿಸ್ತು ಅದಕ್ಕೆ ನಮಗೆ ರೂಮೇ ಸಿಕ್ಕಿಲ್ಲ ಅಂತ ಹೇಳಿ. ಸಿಕ್ಕಾಪಟ್ಟೆ ಜನ ಇತ್ತು. ಯಾಕಂದರೆ ಸ್ಕೂಲುಗಳೆಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಸೊ ಅದಕ್ಕೆ ಎಲ್ಲ ಲಾಸ್ಟ್ ವೀಕ್ ಅಂತ ಹೇಳಿ ಎಲ್ಲ ಮುಗಿಬಿಟ್ಟಿದ್ರು ದೇವಸ್ಥಾನಕ್ಕೆ. ಎಷ್ಟೊಂದು ಜನ ಇದ್ದರು, ನೀವೇ ನೋಡ್ತಾ ಇದ್ದೀರಲ್ಲ, ಸಿಕ್ಕಾಪಟ್ಟೆ ಜನ. ಬಿಸಿಲು ಬೇರೆ. ಆ ಟಿಕೆಟ್ ಇಶ್ಯೂ ಮಾಡೋದು ಒಂಚೂರು ಲೇಟ್ ಆಯಿತು. ಆದರೆ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಅದನ್ನು ನೋಡಿದ್ರೇ ಒಂಥರ ಖುಷಿ ಆಗುತ್ತೆ. ಆ ಗಾರ್ಡನಿಂಗು, ಹೂವುಗಳು, ಎಲೆಗಳು, ಅದನ್ನೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ವೀಡಿಯೋದಲ್ಲಿ ನೋಡೋದಕ್ಕಿಂತ ರಿಯಲಾಗಿ ನೋಡೋದಕ್ಕೆ ಇನ್ನೂ ಚೆನ್ನಾಗಿತ್ತು. ಇದನ್ನೆಲ್ಲ ನೋಡಿ ನನಗಂತೂ ಸಖತ್ ಖುಷಿ ಆಯಿತು. ದೇವಸ್ಥಾನದ ಮುಂದೆ ಇಷ್ಟು ಚೆನ್ನಾಗಿರೋ, ನನಗೆ ಎಲ್ಲಿ ಗಿಡಗಳು ನೋಡಿದ್ರೂ ಒಂಥರ ಖುಷಿ ಅಂತ ಅನಿಸ್ಬಿಡುತ್ತೆ. ಸರಿ ಅಂತ ಹೇಳಿ ಅದನ್ನೆಲ್ಲ ಒಂಚೂರು ವೀಡಿಯೋ ಮಾಡಿಕೊಂಡು ಅಲ್ಲೊಂಚೂರು ಫೋಟೋ ತೊಗೊಂಡು ರಂಜಿತ್ ಹೋಗಿದ್ರು ಟಿಕೆಟ್ ಇಶ್ಯೂ ಮಾಡೋಕ್ಕೆ. ಟಿಕೆಟ್ ತೊಗೊಂಡು ಬಂದರು. ಚಿಟ್ಟು ಮಾತ್ರ ಓಡಾಡ್ತಿದ್ಲು.
ಯಾರು ಏನಾದರೂ ಮಾಡ್ಕೊಳ್ಳಿ ನನ್ನ ಖುಷಿಗೆ ನಾನು ಅಂತ ಹೇಳಿ ಓಡಾಡ್ಕೊಂಡು ಆಟಾಡ್ಕೊಂಡಿದ್ಲು. ಆದರೆ ಏನಂದರೆ ಕಿರ್ಚಾಡೋದಂತೂ ಬಿಡೋದೇ ಇಲ್ಲ. ಅಲ್ಲಿ ಅಷ್ಟೊಂದು ಜನ ಮಕ್ಕಳಿದ್ರು. ಬಟ್ ಯಾರ್ದು ಸೌಂಡ್ ಇರಲಿಲ್ಲ. ನನ್ನ ಮಗಳದ್ದು ಮಾತ್ರ ಎಲ್ಲಾರ್ಗೂ ಕೇಳಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಾ ಇದ್ಲು. ಈ ಆನೆ ಅಂತೂ ಆನೆ ಬಗ್ಗೆ ಹೇಳಲೇಬೇಕು. ಎಷ್ಟು ಚೆನ್ನಾಗಿ ಯಾರು ದುಡ್ಡು ಕೊಡುತ್ತೋ ಅವ್ರ ಹತ್ರ ದುಡ್ಡು ತೊಗೊಳ್ಳೋದು. ಅವರು ಯಾರು ಇವ್ರಿಗೆ ಈ ಕಡೆ ಇರ್ತಾರಲ್ವ ಅವ್ರಿಗೆ ಎಷ್ಟು ಚೆನ್ನಾಗಿ ಕೊಡ್ತಿತ್ತು ಗೊತ್ತಾ. ಯಾರು ದುಡ್ಡು ಕೊಡ್ತಾರೋ ಅವರಿಗೆ ಆಶೀರ್ವಾದ ಮಾಡ್ತಾ ಇತ್ತು ಅದು. ಅಷ್ಟು ಚೆನ್ನಾಗಿ ಅದಕ್ಕೆ ಟ್ರೈನ್ ಮಾಡಿದರು. ಅದನ್ನು ನೋಡೋದಕ್ಕೆ ಒಂದು ಚಂದ ಅಂತ ಅನ್ನಿಸ್ತಿತ್ತು. ಬಟ್ ನಾವೆಲ್ಲ ಹೋಗಿಲ್ಲ. ಯಾಕಂದರೆ ಅಲ್ಲಿ ಚೇಂಜ್ ತೊಗೊಂಡು ಹೋಗಿರಲಿಲ್ಲ. ಫೋನ್‌ಪೇ ಅವ್ರ ಹತ್ರ ಇರಲಿಲ್ಲ. ಹಂಗಾಗಿ ಅದ್ರ ಹತ್ರ ಆಶೀರ್ವಾದ ತೊಗೊಳಕ್ಕೆ ನಮ್ಮ ಕೈಯಲ್ಲಿ ಆಗಿಲ್ಲ. ಸರಿ ಅಂತ ಹೇಳಿ ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಎಷ್ಟೊತ್ತಾಗುತ್ತೋ ಏನೋ ಅಂತ ಅಂದ್ಕೊಂಡ್ವಿ. ಆದರೆ ಒಂದು ಸಲಕ್ಕೆ ತುಂಬ ಜನನ ಬಿಡ್ತಾರೆ. ಇಲ್ಲ ಅಂದರೂ ಒಂದು 100-150 ಜನನ ಬಿಡ್ತಾರೆ ಒಳಗಡೆ ಅಷ್ಟು ಅನ್ಕೋತೀನಿ. ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಬೇಗ ಬೇಗ ಜನಗಳು ಪಾಸ್ ಆಗ್ತಾರೆ. ಸೊ ಫಸ್ಟು ನಾವು ಹೋದಾಗ ಒಂದು ಬ್ಯಾಚ್ನ ಕಳಿಸಿದ್ರು. ಸರಿ ಇನ್ನು ಸೆಕೆಂಡ್ ಬ್ಯಾಚ್ ನಾವೇ ಇರ್ತೀವಿ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ವಿ. ನಾವು ಮುಂದೆನೇ ಇದ್ವಿ. ಅವ್ರನ್ನ ಬಿಟ್ಟಾಗ ನಾವು ದೇವ್ರ ಮುಂದಕ್ಕೆ ಹೋದ್ವಿ. ದೇವ್ರ ಮುಂದೆನೇ ಕೂತ್ಕೊಂಡಿದ್ವಿ ಅಕ್ಷರಾಭ್ಯಾಸಕ್ಕೆ. 1-2 ಲೈನು ನಮ್ಮ ಕೈಯಲ್ಲಿ ಬರೆಸ್ತಾರೆ. ಇನ್ನೊಂದು 2 ಲೈನು ಅವ್ರ ತಂದೆ ಕೈಯಲ್ಲಿ ಬರೆಸ್ತಾರೆ. ರಂಜಿತ್ತು ಹೆಂಗೆ ಬರ್ಸಿದ್ರು ಅಂತಂದರೆ ಕನ್ನಡ ಅಕ್ಷರಗಳ ಥರ ಅನ್ನಿಸ್ತಾನೇ ಇರಲಿಲ್ಲ. ಅದು ತೆಲುಗು ಅಕ್ಷರಗಳು ಬರ್ತಾವಲ್ಲ ಆ ಥರ ಇತ್ತು. ಯಾಕ್ರಿ ಹಿಂಗೆ ಬರ್ಸಿದ್ದೀರಾ ಅಂತ ನಗಿತಾ ಇದ್ವಿ ನಾವೆಲ್ಲನೂ. ಸೊ ಮುಂದೆ ಒಂದು ಬೋರ್ಡ್ ಇಟ್ಟಿರ್ತಾರೆ. ಅವ್ರು ಹೇಳ್ತಾರೆ, ಒಂದು ಸ್ವಲ್ಪ ಮಂತ್ರಗಳನ್ನ ನಮ್ಮ ಕೈಯಲ್ಲೂ ಕೂಡ ಹೇಳಿಸ್ತಾರೆ. ಮಕ್ಕಳು ಹೇಳಿದ್ರೆ ಹೇಳ್ಬೋದು. ಅಲ್ಲಿ ಸುಮಾರು ತುಂಬ ಸಣ್ಣ ಮಕ್ಕಳನ್ನ ತಂದಿರ್ತಾರೆ. ನಾನು 3 ವರ್ಷದ ಒಳಗಡೆನೇ ಇದನ್ನು ಮಾಡಿಸ್ಬೇಕೇನೋ ಅಂತ ಅಂದ್ಕೊಂಡಿದ್ದೆ. ಆ ಥರ ಎಲ್ಲ ಏನೂ ಇಲ್ಲ. ಫ್ರೀ ಕೆ ಜಿ ಓದ್ಬಿಟ್ಟು ಸೇರಿಸಿರ್ತಾರೆ ಸ್ಕೂಲ್ಗೆ. ಅದನ್ನು ಮುಗಿಸ್ಕೊಂಡು ಕರ್ಕೊಂಬಂದಿರ್ತಾರೆ. ಇವಾಗ LKG ಕಳಿಸೋ ಅಂಥ ಮಕ್ಕಳು ಇರ್ತಾರಲ್ವ. ಸೊ ಅಂಥ ಮಕ್ಕಳನ್ನ ಕೂಡ ಅಲ್ಲಿ ಕರ್ಕೊಂಡು ಬಂದಿರ್ತಾರೆ. ತುಂಬ ಸಣ್ಣ ಮಕ್ಕಳನ್ನೂ ಕರ್ಕೊಂಬಂದಿರ್ತಾರೆ. ನನ್ನನ್ನು ಕೇಳೋದಾದರೆ ಈ ಥರ ಒಂದು ಸ್ವಲ್ಪ ಬುದ್ಧಿ ಬಂದಿರೋ ಅಂಥ ಮಕ್ಕಳನ್ನ, ಒಂದು 3 ವರ್ಷ ಕಂಪ್ಲೀಟ್ ಆಗಿರೋ ಅಂಥ ಮಕ್ಕಳನ್ನ ಕರ್ಕೊಂಡೋದ್ರೆ ನಾವು ಯಾವ ಥರ ಹೇಳ್ತೀವಿ ಆ ಥರ ಕೇಳ್ತಾರೆ. ನನ್ನ ಮಗಳಂತೂ ಒಂಚೂರು ಹಠ ಮಾಡಿಲ್ಲ. ಅದೊಂದು ಖುಷಿ ಆಯಿತು ನಮಗೆ. ಯಾವ ಥರ ಅವ್ರು ಹೇಳ್ಕೊಟ್ರೆ ನಾವು ಹೇಳ್ಕೊಟ್ರೆ ಆ ಥರದ್ದೆಲ್ಲ ಮಾಡ್ತಿದ್ಲು. ನಾನು ಮಾಡಲ್ಲ ಹಾಗೆ ಹೀಗೆ ಅಂತ ಏನೂ ಗಲಾಟೆ ಮಾಡಲಿಲ್ಲ. ಆದರೆ ರಂಜಿತ್ ಮಾತ್ರ ಅವಳ ಕೈಯಲ್ಲಿ ತೆಲುಗು ಅಕ್ಷರಗಳ ಥರ ಬರ್ಸಿದ್ರು ನಮ್ಮ ಕನ್ನಡ ಅಕ್ಷರಗಳನ್ನ. ಅದೊಂದು ಒಂದು ನಗದ್ಕೊಂಡಿದ್ವಿ ನಾವು ನೋಡಿಕೊಂಡು ಅದನ್ನು. ನಾನು ಅಂದ್ಕೊಂಡಿದ್ದಿದ್ದು ಅವರ ರಂಜಿತ್ ತಂಗಿ ಇದ್ರಲ್ಲ ಅವ್ರ ಹತ್ರ ಬರ್ಸೋಣ, ಇಲ್ಲ ನನ್ನ ತಂಗಿ ಕೈಯಲ್ಲಿ ಬರ್ಸೋಣ ಅಂತ ಹೇಳಿ ಅವರು ತಂದೆ ತಾಯಿ ಕೈಯಲ್ಲೇ ಬರೆಸ್ಬೇಕು ಅಂತ ಹೇಳಿದ್ರು. ಸೊ ಅದೇನು ರೂಲ್ಸ್ ಏನಿಲ್ಲ ಅಂತ ಅನ್ಕೋತೀನಿ. ಬಟ್ ಅವ್ರು ಹೇಳ್ತಾರೆ ಅಷ್ಟೇ. ಅದಕ್ಕೆ ಇವರು ಮುಂದಕ್ಕೆ ಬಂದಿಲ್ಲ. ಇಲ್ಲ ನೀವೇ ಬರೆಸಿ ಅಂತ ಹೇಳಿ ಅವ್ರು ಸುಮ್ಮನೆ ಆಗೋದ್ರು. ಇಲ್ಲಿ ಬೋರ್ಡ್ ಅಷ್ಟೊಂದು ಜಾಗ ಇದೆಯಲ್ಲ, ಮೇಲೆಯಿಂದ ಬರ್ಸು ಅಂತಂದರೆ ರಂಜಿತ್ ಎಲ್ಲ ಅರ್ಧ ಎಕರೆ ಮೇಲೆ ಬಿಟ್ಬಿಟ್ಟು ಅರ್ಧದಿಂದ ಕೆಳಗಡೆ ಬರೆಸ್ತಿದ್ರು ನೋಡಿಕೊಂಡು. ನಮಗೆ ಗೊತ್ತಾಗಿಲ್ಲ ಅಂದರೆ ನೋಡಿಕೊಂಡು ಬರೀರಿ ಅಂತ ಅಲ್ಲಿ ಬೋರ್ಡ್ಸ್ ಇಟ್ಟಿರ್ತಾರೆ. ನಾನು ಅಕ್ಷರಾಭ್ಯಾಸ ಮಾಡ್ಸೋಕ್ಕಾಗುತ್ತೋ ಇಲ್ವೋ ಅಂತ ಸಖತ್ತು ಬೇಜಾರಾಗ್ಬಿಟ್ಟಿತ್ತು. 3 ವರ್ಷದ ಒಳಗಡೆ ಮಾಡಿಸ್ಬೇಕು ಅಂತ ನನ್ನ ತಲೇಲಿ ಇದ್ದಿದ್ದು. ಆದರೆ 3 ವರ್ಷ ಆಗೋಯ್ತಲ್ಲ. ಸೊ ಆದರೂ ಪರವಾಗಿಲ್ಲ ಮಾಡಿಸೋಣ ಅಂತ ಹೇಳಿ ನಾನು ಸುಮ್ಮನೆ ಇದ್ದಿದ್ದು. ಆದರೆ ಅದು ಆಗಲ್ಲ, ಹೀಗೆ ಆಗಿಬಿಡುತ್ತೆ, ಅವಳು ಹಾಗೆ ಸ್ಕೂಲ್ಗೆ ಹೋಗ್ತಾಳೇನೋ ಅಂತ ಅಂದ್ಕೊಂಡಿದ್ದೆ. ಕೊನೆಗೂ ಲಾಸ್ಟ್ ಮಿನಿಟಲ್ಲಿ ದೇವರು ನನಗೆ ಒಂದು ಚಾನ್ಸ್ ಕೊಟ್ಟರು. ಅದಂತೂ ಖುಷಿ ಆಯಿತು ನನಗೆ. ಅಲ್ಲಿ ಮುಗಿಸ್ಕೊಂಡು ಬೇಗನೆ ಮುಗೀತು. ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ವಿದ್ಯಾಶಂಕರ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಒಳಗಡೆ ವೀಡಿಯೋ ಎಲ್ಲ ಫೋಟೋ ಅದೆಲ್ಲ ಅಲೋಡ್ ಇಲ್ಲ. ಆ ದೇವಸ್ಥಾನ ಕೂಡ ಚೆನ್ನಾಗಿತ್ತು. ಅಂದರೆ ತುಂಬ ಬಿಸಿಲು ಹೊಡಿತಿತ್ತು. ಸರಸ್ವತಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಕೂಡ ಶಾರದೆ ದೇವಸ್ಥಾನ. ಅಲ್ಲಿ ಫೋಟೋ ವೀಡಿಯೋ ಎಲ್ಲ ಅಲೋಡ್ ಇಲ್ಲ. ಬಟ್ ತುಂಬ ಒಂಥರ ಪ್ರಶಾಂತವಾಗಿ ಪೀಸ್ ಅಂತಾರಲ್ಲ ಆ ಥರ ಇತ್ತು ಆ ದೇವಸ್ಥಾನದಲ್ಲಿ. ಚೆನ್ನಾಗಿತ್ತು, ತಣ್ಣಗಿತ್ತು. ಇಷ್ಟು ಬಿಸಿಲಿದ್ರು ಆ ದೇವಸ್ಥಾನದೊಳಗಡೆ ತುಂಬ ತಣ್ಣಗಿತ್ತು. ವಿದ್ಯಾಶಂಕರ ದೇವಸ್ಥಾನದಲ್ಲಿ ಸ್ವಲ್ಪ ಬಿಸಿ ಬಿಸಿ ಅಂತ ಅನ್ನಿಸ್ತಿತ್ತು.
ಆ ದೇವಸ್ಥಾನನೆಲ್ಲ ನೋಡಿಕೊಂಡು ನಾವು ಇಲ್ಲಿ ಬಂದಿದ್ದು. ಮೀನುಗಳಿರ್ತಾರಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಮೀನುಗಳಿದಾವೆ. ಆದರೆ ಆ ಬಿಸಿಲಿಗೆ ಗೊತ್ತಾಗ್ತಾನೇ ಇಲ್ಲ. ನಾವು ನೋಡೋದು ತುಂಬ ಕಷ್ಟ ಆಯಿತು. ಆ ಬಿಸಿಲಲ್ಲಿ ಕಾಣಿಸ್ತಾನೆ ಇರಲಿಲ್ಲ. ಆದರೆ ಚೆನ್ನಾಗೇ ಇದೆ, ಮೀನುಗಳೆಲ್ಲ ಚೆನ್ನಾಗಿದ್ವು. ಅದನ್ನು ನೋಡಿಕೊಂಡು ಚಿಟ್ಟಿಗೆ ತುಂಬ ಇಷ್ಟ ಆ ಥರ ನೀರೊಳಗಡೆ ಮೀನನ್ನ ನೋಡೋದು. ಅವಳಿಗೊಂಥರ ಅನಿಮಲ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಈ ನಾಯಿ, ಬೆಕ್ಕು ಆ ಥರ. ಸೊ ಅದನ್ನು ನೋಡ್ಕೊಂಡು ಇಲ್ಲಿ ಏನಪ್ಪ ಇದು ಅಂತ ನೋಡ್ತಾ ಇದ್ವಿ. ಇದು ಬಂದ್ಬಿಟ್ಟು ಒಂದು ಕಥೆನೇ ಇದೆ. ಶಂಕರ ಗುರುಗಳು ಇದಕ್ಕೆ ಬಂದಾಗ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಕಪ್ಪೆಗೆ ತುಂಬ ಬಿಸಿಲಿರ್ಬೇಕಾದ್ರೆ ಕಪ್ಪೆಗೆ ಹಾವು ಬಂದು ಆಶ್ರಯ ಕೊಟ್ಟಿದ್ದು. ಅದನ್ನು ನೋಡಿ ಅವರು ಆಶ್ಚರ್ಯ ಆಗಿದ್ದು. ಯಾಕಂದರೆ ಇವಾಗ ಕಪ್ಪೆನ ನೋಡಿದ್ರೆ ಹಾವು ತಿನ್ನುತ್ತೆ ಅನ್ನೋ ಒಂದು ಕತೆ ಇದೆ. ಅದು ನೈಜ ಕತೆ ಅಂತಲೂ ಅಂತಾರೆ. ಅದಕ್ಕೇ ಒಂದು ಹಾವು ಹೋಗಿ ಆಶ್ರಯ ಕೊಡೋದಂತಂದರೆ ಆಶ್ಚರ್ಯ ಆಗೋವಂಥ ವಿಚಾರ ಅಂತ ಹೇಳಿ ಅದನ್ನು ಅಲ್ಲಿ ಇದು ಮಾಡಿ ಮೂರ್ತಿ ಮಾಡಿ ಇಟ್ಟಿದ್ದಾರೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಪ್ರಸಾದ ರಿಸೀವ್ ಮಾಡೋಣ ಅಂತ ಬಂದ್ವಿ. ಇಲ್ಲೂ ಜನ ಜಾಸ್ತಿ ಇದ್ದರು. ಸೊ ಇಲ್ಲಿ ಇದು ಒಂದು ಎಲ್ಲರೂ ಬರೀತಿದ್ರು ಈ ಥರ. ಏನು ಅಂತ ಹೋಗಿ ಅಲ್ಲೊಂದು ಅಜ್ಜಿನ ಕುಳ್ಸಿರ್ತಾರೆ. ಅಜ್ಜಿ ಎಷ್ಟು ಶಾರ್ಪ್ ಗೊತ್ತಾ? ಏನು ಹೇಳ್ತಾರೆ, ಬರೀರಿ, ಏನಾದರೂ ಕೇಳೋಕ್ಕೋದ್ರೆ ಫಸ್ಟ್ ತೊಗೊಂಡು ಬರೆಯೋಗಮ್ಮ, ಆಮೇಲೆ ಮಾತಾಡಮ್ಮ, ಹಂಗಮ್ಮ ಹಿಂಗಮ್ಮ ಅಂತ ಮಾತೆಲ್ಲ ಜಾಡ್ಸಾಕ್ತಾರೆ. ಸರಿ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಸರಿ ಬರೆಯೋಣ ಅಂತ ಹೇಳಿ ಬರಿತಾ ಇದ್ದೀವಿ. ಒಂದು ಪೇಜಲ್ಲಿ ರಾಮ ಅಂತ ಇರುತ್ತೆ, ಸೆಕೆಂಡ್ನೇ ಪೇಜಲ್ಲಿ ಶಿವ ಅಂತ ಇರುತ್ತೆ. ನಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಬರುತ್ತೋ, ಯಾವ ಲ್ಯಾಂಗ್ವೇಜ್ ಈಸಿ ಆಗುತ್ತೋ ಆ ಲ್ಯಾಂಗ್ವೇಜಲ್ಲಿ ನಾವು ಬರಿಬೋದು. ನಾನು ಮತ್ತು ನನ್ನ ತಂಗೀರು ಬರಿತಾ ಇದ್ವಿ. ರಂಜಿತ್ ನೋಡಿದ್ರೆ ಅಲ್ಲೂ ಮಗಳ ಕೈಯಲ್ಲೂ ಅದೇ ಥರನೇ ತೆಲುಗಲ್ಲಿ ಬರೆಯೋ ಥರ ಬರೆದಿದ್ದಾರೆ. ಆಂಧ್ರ ಅಕ್ಷರಗಳು. ಇಲ್ಲೂ ಅದೇ ಥರನೇ ಮಾಡಿದರು. ವೀಡಿಯೋ ಮಾಡ್ಕೋತೀನಿ ಅಂದರೆ ಬೇಡ ಬೇಡ ಬಿಡು ಬಿಡು ಅಂತ ಹೇಳಿ ಸುಮ್ಮನೆ ಮಾಡಿಸ್ಬಿಟ್ರು ನನಗೆ. ನಾನಿಲ್ಲಿ ಏನೂ ತೊಗೊಂಡಿಲ್ಲ ನನ್ನ ಟ್ರಿಪ್ಪಲ್ಲಿ. ನನಗೆ ಈ ನೆಲ ತೋರಣ ಬೇಕಿತ್ತು. ಹಂಗಾಗಿ ಅಲ್ಲಿತ್ತು ಅಂತ ಹೇಳಿ ಅದನ್ನೊಂದನ್ನು ಮಾತ್ರ ನಾನು ತೊಗೊಂಡೆ. 3 ತೊಗೊಂಡೆ ನಾನು. ದೇವ್ರ ಮನೆಗೊಂದು ಮತ್ತು ಮೈನ್ ಡೋರ್ಗೊಂದು, ಇಲ್ಲಿ ಒಳಗಡೆ ಒಂದು ಹಾಕಿದ್ದೀನಿ. ಅದೊಂದೇ ಅಷ್ಟೇ ತೊಗೊಂಡಿದ್ದು ನಾನು. ಶಾಪಿಂಗ್ ಅಂತ ಮಾಡಿದ್ದು ಅದೊಂದೇ. ಅದನ್ನು ಮುಗಿಸ್ಕೊಂಡು ಈ ಕಡೆ ಸೇತುವೆ ಇರುತ್ತಲ್ಲ, ಸೊ ಸೇತುವೆ ಹತ್ರ ಬಂದ್ವಿ. ಬಿಸಿಲಂದರೆ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಯಾರೂ ಓಡಾಡೋಕ್ಕಾಗಲ್ಲ, ಅಷ್ಟೊಂದು ಬಿಸಿಲಿತ್ತು. ಆದರೂ ಇಷ್ಟು ದೂರ ಬಂದಿದ್ದೀವಲ್ಲ ಅಂತ ಹೇಳಿ ಸುಮ್ಮನೆ ಬಂದ್ವಿ ನಾವು. 3 ಜನ ಬಂದಿದ್ದು. ರಂಜಿತ್ ಮತ್ತು ನನ್ನ ಮಗಳು ಬಂದಿಲ್ಲ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ಲ, ಹಂಗಾಗಿ ಅವರು ಕಾರಲ್ಲೇ ಇದ್ದರು. ನಾವಿಲ್ಲಿ ಏನು ಗೊತ್ತಾ, ಈಗ ಬೇರೆಯವ್ರು ಯಾರಾದರೂ ಅಲ್ಲಿ ಆ ಜಾಗಕ್ಕೆ ಹೋಗಿ ಫೋಟೋಸ್ ಎಲ್ಲ ತೊಗೊಂಡಾಗ ನಾವು ಈ ಥರ ಆ ಥರ ಎಲ್ಲ ತೊಗೋಬೇಕು ಅಂತ ಅನ್ಕೋತೀವಿ. ಆ ಜಾಗಕ್ಕೆ ಹೋದಾಗ ಯಾವುದು ತಲೆಗೆ ಬರಲ್ಲ ಯಾವ ಥರ ತೆಗೆಸ್ಕೊಳ್ಳೋದು ಅಂತ ಹೇಳಿ. ಸುಮ್ಮನೆ ನಾವು ಹೆಂಗೆ ಇಷ್ಟ ಆಗುತ್ತೋ ಹಂಗೆ ತೊಗೊಂಡು ಹೊರಟ್ವಿ ನಾವು. ಅಲ್ಲಿಂದ ಹೊರಟಿದ್ದೆ ಧರ್ಮಸ್ಥಳದ ಕಡೆಗೆ. ರಂಜಿತ್ ಕೇಳಿದ್ವಿ ಬೇರೆ ಕಡೆ ಹೋಗೋಣ, ಹೆಂಗಿದ್ರು ಧರ್ಮಸ್ಥಳ ನೋಡಿದ್ದೀವಲ್ಲ ಅಂತ ಹೇಳಿ. ಆದರೆ ರಂಜಿತ್ ಪಟ್ಟಾಗಿ ಧರ್ಮಸ್ಥಳದ ಕಡೆಗೆ ಕರ್ಕೊಂಬಂದುಬಿಟ್ರು. ಸೊ ಸಿಗಂದೂರಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಸಿಗುತ್ತೆ ದಾರಿ. ಹೆಂಗಿರುತ್ತೆ ಗೊತ್ತಾ, ನಿಜ ಸಿಕ್ಕಾಪಟ್ಟೆ ಕಾಡು ಥರ ಇರುತ್ತೆ. ಸಣ್ಣ ರೋಡ್ ಬೇರೆ. ಒಂದು ಗಾಡಿ ಹೋಯ್ತು ಅಂದರೆ ಅದರಿಂದನೇ ಹೋಗ್ಬೇಕಾಗತ್ತೆ. ನಾವು ಅಲ್ಲಿ ಓವರ್ಟೇಕ್ ಅದೆಲ್ಲ ಮಾಡೋಕ್ಕಾಗೋದೇ ಇಲ್ಲ. ಚೆನ್ನಾಗಿತ್ತು ಕಾಡು ಥರ. ಸೊ ಅಲ್ಲಿ ಒಂದು ಸ್ವಲ್ಪ ದೂರಕ್ಕೆ ಬರೋಷ್ಟೊತ್ತಿಗೆ ನಮಗೆ ಹೊಟ್ಟೆ ಹಸ್ದಿತ್ತು. 3 ಗಂಟೆ ಆಗಿತ್ತು ಆಲ್ರೆಡಿ. ನನ್ನ ಮಗಳು ಮಲಗಿದ್ಲು. ಆದರೆ ಎಲ್ಲರೂ ಎದ್ದು ಇಳಿಯೋಷ್ಟೊತ್ತಿಗೆ ಅವಳಿಗೆ ಎಚ್ಚರ ಆಗೋಯಿತು. ಸರಿ ಅಂತೇಳಿ ರಂಜಿತ್ ಕರ್ಕೊಂಡು ಇಲ್ಲಿಗೆ ಬಂದರು ಒಂದು ಹೋಟೆಲ್ಗೆ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ಲು ನನ್ನ ಮಗಳು, ಕಬಾಬ್ ಬೇಕು 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 ಅಂತ. ಬಟ್ ಅಲ್ಲೆಲ್ಲೂ ಸಿಗಲ್ಲ, ನಾನ್ ವೆಜ್ ತುಂಬ ಕಮ್ಮಿ ಸಿಗೋದು. ಇಲ್ಲಿ ಬಿಸಿ ಬಿಸಿಯಾಗಿ ನಾನು ಮತ್ತು ನನ್ನ ಇನ್ನೊಂದು ತಂಗಿ ಮ್ಯಾಗಿ ತೊಗೊಂಡ್ವಿ. ಇನ್ನೊಂದು ತಂಗಿ ಫ್ರೈಡ್ ರೈಸ್ ತೊಗೊಂಡ್ಳು. ರಂಜಿತ್ ನೂಡಲ್ಸ್ ತೊಗೊಂಡ್ರು. ಅಲ್ಲಿ ಊಟ ಮಾಡಿಕೊಂಡು ಕೊನೆಗೆ ಟ್ರಾವೆಲ್ ಮಾಡ್ಕೊಂಡು ರಾಮರ ದೇವಸ್ಥಾನಕ್ಕೆ ಬಂದ್ವಿ. ಆದರೆ ನನಗೆ ಗೊತ್ತೇ ಇಲ್ಲ ಇಷ್ಟು ಚೆನ್ನಾಗಿರೋ ದೇವಸ್ಥಾನ ಧರ್ಮಸ್ಥಳದ ಹತ್ರನೇ ಇದೆ ಅಂತ ಹೇಳಿ. ಧರ್ಮಸ್ಥಳಕ್ಕೆ ನಾವು 2-3 ಸಲ 4 ಸಲ ಆ ಥರ ಹೋಗಿದ್ದೀವಿ. ಯಾವತ್ತೂ ರಂಜಿತ್ ಹೇಳಲೇ ಇಲ್ಲ ಇಷ್ಟು ಚೆನ್ನಾಗಿರೋ ದೇವಸ್ಥಾನ ಇಲ್ಲಿದೆ, ಅದು ಧರ್ಮಸ್ಥಳಕ್ಕೆ ಹತ್ರವಾಗೇ ಇದೆ ಅಂತ ಹೇಳಲೇ ಇಲ್ಲ. ನಾನು ಇದು ಹೊಸ ದೇವಸ್ಥಾನ ಏನೇನೋ ಅಂತ ಅಂದ್ಕೊಂಡಿದ್ದೀನಿ.
ನೋಡಿದ್ರೆ ಚೆನ್ನಾಗಿತ್ತು. ಒಳಗಡೆ ಎಲ್ಲ ಚೆನ್ನಾಗಿದೆ, ಹೊರಗಡೆನೂ ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿದೆ. ಆ ದೇವಸ್ಥಾನನ ಮುಗಿಸ್ಕೊಂಡು ನಾನು ಇನ್ನೂ ಧರ್ಮಸ್ಥಳ ತುಂಬ ದೂರ ಇದೆ, ದೂರ ಇದೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಧರ್ಮಸ್ಥಳದಿಂದ ಈ ದೇವಸ್ಥಾನಕ್ಕೆ ಒಂದು 2-3 ಕಿಲೋಮೀಟರ್ ಅಷ್ಟೇ ಆಗೋದು. ತುಂಬ ಜನ ನೋಡಿದರೆ ನಾನಿದು ಹೊಸ ದೇವಸ್ಥಾನನಾ ಅದಕ್ಕೆ ಬಂದಿರೋದಾ ಅಂತ ಹೇಳಿದ್ರೆ, ಹೊಸ ದೇವಸ್ಥಾನ ಅಂತ ನಿಂಗೆ ಯಾರು ಹೇಳಿದ್ರು, ಅದು ಹಳೇದೇನೆ ಅಂತ ಹೇಳಿ ಆವಾಗ ಹೇಳ್ತಿದ್ದಾರೆ. ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ರಾಮರ ದೇವಸ್ಥಾನ ಇದು. ಅದ್ರ ಕಲ್ಚರ್ ಕೂಡ ದೇವಸ್ಥಾನದೊಳಗಡೆ ಹೋಗೋದಕ್ಕೆ ಮೊದಲು ಅಲ್ಲಿ ನೀರಿಟ್ಟಿರ್ತಾರೆ. ಸೊ ಅಲ್ಲಿ ಕಾಲು ತೊಳ್ಕೊಂಡು ಒಳಗಡೆ ಹೋಗುವಂಥ ಸಂಪ್ರದಾಯಗಳನ್ನೆಲ್ಲ ಮೇಂಟೈನ್ ಮಾಡೋದು ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಅನ್ನಿಸ್ತಿತ್ತು ಕೂಡ. ಈ ಕಡೆ ನವಗ್ರಹಗಳು ಬೇರೆ ದೇವಸ್ಥಾನ ಬೇರೆ ದೇವರುಗಳೆಲ್ಲ ಇತ್ತು, ಅದನ್ನು ನೋಡಿಕೊಂಡು ಬರ್ತಾ ಇದ್ದೀವಿ. ಇಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಸುಸ್ತಾಗೋಗಿತ್ತು ನಮ್ಗೆ ಆಲ್ರೆಡಿ. ಮೊದಲೇ ಟ್ರಾವೆಲ್ ಅಂದರೆ ಆಗೋದಿಲ್ಲ, ಟ್ರಾವೆಲ್ ಎಷ್ಟೊಂದು ಟ್ರಾವೆಲ್ 2 ದಿನದಲ್ಲಿ ನಾವು 2 ದೇವಸ್ಥಾನ ನೋಡಿದ್ದು. ಒಂದು ಶೃಂಗೇರಿ, ಇನ್ನೊಂದು ಈ ದೇವಸ್ಥಾನ, ಇನ್ನೊಂದು ಧರ್ಮಸ್ಥಳ. 3 ದೇವಸ್ಥಾನ ನೋಡಿದ್ದೀವಿ. ಇದು ಎಷ್ಟೊಂದು ದೇವಸ್ಥಾನಗಳನ್ನ ನೋಡ್ತಾರಂತೆ, ನಮ್ಮ ಕೈಯಲ್ಲಿ ಆಗಲಿಲ್ಲ ನೋಡೋದಕ್ಕೆ. ಪಾಪ ರಂಜಿತ್ ಕೂಡ ಏನು ಬೇಗ ಬೇಗ ರೆಡಿಯಾಗಿ ಇದು ಮಾಡಿ ಅದು ಮಾಡಿ ಅಂತ ಏನೂ ಬೇಜಾರು ಕೊಟ್ಟಿಲ್ಲ. ನಾವು ಯಾವಾಗ ರೆಡಿ ಆದರೆ ಆವಾಗ ಕರ್ಕೊಂಡೋಗಿ ತೋರಿಸಿದ್ದಕ್ಕೆ ನಮ್ಮ ಕೈಯಲ್ಲಿ 3 ದೇವಸ್ಥಾನ ಆಗಿದ್ದು. ಇಲ್ಲಾಂದರೆ ಬೇಗ ಬೇಗ ರೆಡಿಯಾಗಿ ಹೋಗಿದ್ದಿದ್ರೆ ನಾವು ಸುಮಾರು ದೇವಸ್ಥಾನಗಳನ್ನ ನೋಡ್ಬೋದಿತ್ತು. ಕೊನೆಗೆ ಹೊರಟಿದ್ದು ಧರ್ಮಸ್ಥಳದ ಕಡೆಗೆ ಹೋದ್ವಿ. ಹೋಗಿ ಅಲ್ಲಿ ರೆಸ್ಟ್ ಮಾಡಿದ್ರಿ. ರೆಸ್ಟ್ ಮಾಡೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಸುಸ್ತಾಗೋಗಿತ್ತು ಆಲ್ರೆಡಿ ನಮಗೆ. ಅದು ನೆಕ್ಸ್ಟು ವೀಡಿಯೋನಲ್ಲಿ ನಾನು ವೀಡಿಯೋ ಮಾಡ್ತೀನಿ. ಇದು ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ ನಾನು ಇಷ್ಟಕ್ಕೆ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದು ನಮ್ಮ ಶೃಂಗೇರಿ ಮತ್ತು ರಾಮರ ದೇವಸ್ಥಾನದ ಒಂದು ಟ್ರಾವೆಲ್ ವೀಡಿಯೋ ಆಗಿರುತ್ತೆ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೋಡಿದ್ದಕ್ಕೆಲ್ಲರಿಗೂ ತುಂಬ ಧನ್ಯವಾದಗಳು.